ಇನ್ನು ಬೆಂಗಳೂರಿನಲ್ಲಿ ರೋಡ್ ರೇಜ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಕಾರು ಚಾಲಕನ ಕಿರಿಕ್. ಬೈಕ್ನಲ್ಲಿ ತೆರಳುತ್ತಾ ಇದ್ದ ಟೆಕ್ಕಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ಕಾರು ಚಾಲಕನ ಆಟಾಟೋಪಕ್ಕೆ ಬೈಕ್ ಸವಾರ ಸೈಲೆಂಟ್ ಆಗಿದ್ರು. ಕಿರಿಕ್ ಮಾಡಿದ್ರು ಸೈಲೆಂಟ್ ಆಗೋದೇ ಸಮಸ್ಯೆಗೆ ಪರಿಹಾರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬೈಕ್ ಸವಾರನ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಕಾರು ಚಾಲಕ ಕಿರಿಕ್ ಮಾಡಿದ್ರು ಕೂಡ ಸೈಲೆಂಟ್ ಆಗಿ ಇದ್ದಿದ್ದಕ್ಕೆ ಆತ ಅದಾದ ನಂತರ ಅಲ್ಲಿಂದ ಹೋಗಬೇಕಾಯಿತು. ಸೊ ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೈಕ್ ಸವಾರನ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. गाड़ी में बैठना मैं यहाँ काम नहीं करता तू कहाँ से तू गाड़ी में बैठना मैं यहाँ काम नहीं करता तू कहाँ से तू गाड़ी में बैठना ಬೆಂಗಳೂರಿನಲ್ಲಿ ಯಾವಾಗಲೂ ಕೂಡ ಟ್ರಾಫಿಕ್ ಸಮಸ್ಯೆ ಇದ್ದಿದೆ. ಅಂಥದ್ರಲ್ಲಿ ಈ ರೀತಿಯಾಗಿ ಒಂದು ಕಡೆಯಲ್ಲಿ ಹುಚ್ಚಾಟವನ್ನ ಮೆರೆಯೋರು, ಅದರ ಜೊತೆಗೆ ಈ ರೀತಿಯಾಗಿ ರೋಡ್ ರೇಜ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ರಿ. ಒಂದು ಕಡೆಯಲ್ಲಿ ಹೊಸಕೆರೆ ಹಳ್ಳಿಯ ದೃಶ್ಯ, ಬೈಕ್ ಸವಾರ ರಾತ್ರಿಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹುಚ್ಚಾಟವನ್ನ ಮೆರಿತಾ ಹೋಗ್ತಾ ಇದ್ದಾನೆ, ಬೇರೆ ಪ್ರಯಾಣಿಕರಿಗೆ ಸಮಸ್ಯೆಯನ್ನ ತಂದೊಡ್ತಾ ಇದ್ದಾನೆ ಅನ್ನೋದು. ಅದರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಕಾರು ಚಾಲಕ ಕಿರಿಕ್ ಮಾಡಿರೋದು. तू गाड़ी में बैठना मैं यहाँ काम नहीं करता तू कहाँ से तू गाड़ी में बैठना मैं यहाँ काम नहीं करता तू कहाँ से तू गाड़ी में बैठना ಬೆಂಗಳೂರಿನಲ್ಲಿ ಯಾವಾಗಲೂ ಕೂಡ ಟ್ರಾಫಿಕ್ ಸಮಸ್ಯೆ ಇದ್ದಿದೆ. ಅಂಥದ್ರಲ್ಲಿ ಈ ರೀತಿಯಾಗಿ ಒಂದು ಕಡೆಯಲ್ಲಿ ಹುಚ್ಚಾಟವನ್ನ ಮೆರೆಯೋರು, ಅದರ ಜೊತೆಗೆ ಈ ರೀತಿಯಾಗಿ ರೋಡ್ ರೇಜ್ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ರಿ. ಒಂದು ಕಡೆಯಲ್ಲಿ ಹೊಸಕೆರೆ ಹಳ್ಳಿಯ ದೃಶ್ಯ, ಬೈಕ್ ಸವಾರ ರಾತ್ರಿಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಹುಚ್ಚಾಟವನ್ನ ಮೆರಿತಾ ಹೋಗ್ತಾ ಇದ್ದಾನೆ, ಬೇರೆ ಪ್ರಯಾಣಿಕರಿಗೆ ಸಮಸ್ಯೆಯನ್ನ ತಂದೊಡ್ತಾ ಇದ್ದಾನೆ ಅನ್ನೋದು. ಅದರ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಕಾರು ಚಾಲಕ ಕಿರಿಕ್ ಮಾಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.